ಬ್ರೇಕಲ್ಲಿ ಹೇಳಿದೆ ನಿಮಗೊಂದು ವಿಶೇಷ ಸುದ್ದಿ ಕೊಡ್ತೀನಿ ಅಂತೇಳಿ. ಇದೆಲ್ಲವೂ ಕೂಡ ಸರ್ಕಾರಿ ನೌಕರರಿಗೆ ಸೇರಿದಂಥ ಭಾಳ 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 ಒಳ್ಳೆಯ ಸುದ್ದಿ. ಸರ್ಕಾರಿ ನೌಕರರಿಗೆ ಸಿದ್ದು ಸರ್ಕಾರದ ಸಿಹಿ ಸುದ್ದಿ. 7ನೇ ವೇತನ ಆಯೋಗ ಜಾರಿಗೆ ತೀರ್ಮಾನ. ಆಗಸ್ಟ್ 1ರಿಂದ 7ನೇ ವೇತನ ಆಯೋಗ ಜಾರಿ. ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಣಯ. ಎಲ್ಲ ಸರ್ಕಾರಿ ನೌಕರರಿಗೆ ಇದು ಸಿಹಿ ಸುದ್ದಿ. 7ನೇ ವೇತನ ಆಯೋಗ ಜಾರಿಗೆ ತೀರ್ಮಾನ. ಆಗಸ್ಟ್ 1ರಿಂದ 7ನೇ ವೇತನ ಆಯೋಗ ಜಾರಿಗೆ ತೀರ್ಮಾನ ಮಾಡ್ತಾರಂತೆ. ಸಂಪುಟ ಸಭೆಯಲ್ಲಿ ಮಹತ್ವದ ತೀರ್ಮಾನ. 7ನೇ ವೇತನ ಆಯೋಗ ಜಾರಿಗೆ ತೀರ್ಮಾನ. ಸರ್ಕಾರಿ ನೌಕರರಿಗೆ ಸಿದ್ದರಾಮಯ್ಯ ಸರ್ಕಾರ ಅತ್ಯುತ್ತಮವಾದಂಥ ಸುದ್ದಿಯನ್ನು ಕೊಟ್ಟಿದೆ. ಇದು ಈ ಕ್ಷಣದ ಅತಿ ದೊಡ್ಡ ಬ್ರೇಕಿಂಗ್ ನ್ಯೂಸ್. ಸರ್ಕಾರಿ ನೌಕರರಿಗೆ 7ನೇ ವೇತನ ಆಯೋಗ ಜಾರಿಗೆ ತೀರ್ಮಾನ. ಮಹತ್ವದ ನಿರ್ಣಯ ಕೈಗೊಂಡಿದ್ದಾರೆ ಸಿದ್ದರಾಮಯ್ಯ. 7ನೇ ವೇತನ ಆಯೋಗ ಸಂಬಳ ಜಾಸ್ತಿ ಆಗತ್ತೆ, TADA ಎಲ್ಲ ಜಾಸ್ತಿ ಆಗತ್ತೆ. ಆಮೇಲೆ ಭಾಳ ಮಜಾ ಏನಪ್ಪ ಅಂತಂದರೆ ಅದು ಯಾವಾಗಿಂದ ಅಂತಿರುತ್ತೆ ಸಮ್ಟೈಮ್ಸ್. ಈ 7ನೇ ವೇತನ ನೋಡಿ, ಆಗಸ್ಟ್ 1ರಿಂದ 7ನೇ ವೇತನ ಆಯೋಗ ಜಾರಿ. ಆಗಸ್ಟ್ 1ರಿಂದ 7ನೇ ವೇತನ ಆಯೋಗ ಜಾರಿ. ಎಲ್ಲ ಸರ್ಕಾರಿ ನೌಕರರು ಫುಲ್ ಖುಷ್. ಆಮೇಲೆ ಸಮ್ಟೈಮ್ಸ್ ನನಗೆ ಗೊತ್ತಿಲ್ಲ, ಅದು ಸ್ವಲ್ಪ ಇದರೊಳಗೆ ಆಗಬೇಕಿತ್ತು ಅಂದರೆ ಏರಿಯರ್ಸ್ ಎಲ್ಲ ಸಿಗುತ್ತೆ. ಸರ್ಕಾರಿ ನೌಕರರಿಗೆ ಬಂಪರ್ ಸುದ್ದಿ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ. ನಾನು ಹೇಳಿದೆ ಬ್ರೇಕ್ ಟೈಮಲ್ಲಿ ಒಂದು ಒಳ್ಳೆ ಸುದ್ದಿ ಕೊಡ್ತೀನಿ ಈಗ ಅಂಥೇಳಿ. ಸೊ ಎಲ್ರಿಗೂ ಕೂಡ ಸಿಹಿ ಸುದ್ದಿ. ಇದು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಸರ್ವೇ ಜನ ಸುಖಿನೋ ಭವಂತು. ಶುಭರಾತ್ರಿ. ನಾಳೆ ಬೆಳಗ್ಗೆ 9 ಗಂಟೆಗೆ ಬಿಗ್ ಮಾರ್ನಿಂಗ್ನಲ್ಲಿ ಜಾಯ್ನ್ ಆಗ್ತೀನಿ. 12 ಗಂಟೆಗೆ ಸೂಪರ್ 3, ಸಂಜೆ 6 ಗಂಟೆಗೆ ಕರ್ನಾಟಕ ಕಾರಬಾರು, ಮತ್ತೆ 9 ಗಂಟೆಗೆ ಕರ್ನಾಟಕ ಪ್ರೈಮ್ ಟೈಮ್. ವಿಶ್ವಕಪ್ ಗೆಲ್ಲಿಸಿ ಕೊಟ್ಟ ಕನ್ನಡಿಗ ರಾಹುಲ್ ದ್ರಾವಿಡ್ಗೆ ಅತಿ ದೊಡ್ಡ ಗೌರವ ಸಿಗಲಿದೆ. ಇತಿಹಾಸದಲ್ಲಿ ಯಾವೊಬ್ಬ ಕ್ರಿಕೆಟಿಗನಿಗೂ ಸಿಗದಂಥ ಸನ್ಮಾನ ಸಿಗಲಿದೆ. ಇಂದು ವಿಧಾನಸಭೆಯಲ್ಲಿ ದೇಶ ಮೆಚ್ಚುವ ನಿರ್ಣಯ ತೆಗೆದುಕೊಳ್ಳಲಾಗಿದೆ. ಆದರೆ ಅವರು ಸದನಕ್ಕೆ ಕರೆದು ಸನ್ಮಾನ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾವು ಹೇಳಿದ್ದು ಸದನಕ್ಕೆ ಕರೆದು ಸನ್ಮಾನ ಮಾಡಿ, ಬೇಡ ಅಂತ ಹೇಳಲ್ಲ. ಒಂದು ಪೌರ ಸನ್ಮಾನ ರೀತಿಯಲ್ಲಿ ಆಗಲಿ ರೀ, ಕರ್ನಾಟಕದವರೆಲ್ಲ ಸೇರಲಿ, ನಾವಲ್ಲಿ ಅವರನ್ನೊಂದು ಭವ್ಯ ಸ್ವಾಗತ ಮೆರವಣಿಗೆ ಮಾಡೋಣ. ನಾಳೆ ಇದರ ಬಗ್ಗೆ ಒಂದು ವಿಶೇಷ ಕಾರ್ಯಕ್ರಮ ಸಂಜೆ 5 ಗಂಟೆಗೆ ಮಾಡ್ತೀನಿ. ನೀವೆಲ್ಲ ಫೋನ್ ಮಾಡಿ ಮಾತಾಡಬೇಕು. ಮುಖ್ಯಮಂತ್ರಿ ಮೇಲೆ ಒತ್ತಡ ಹಾಕೋಣ. ಮುಖ್ಯಮಂತ್ರಿ ಕೂಡ ಕ್ರಿಕೆಟ್ ಪ್ರಿಯರು, ಕುಮಾರಸ್ವಾಮಿ ಕ್ರಿಕೆಟ್ ಪ್ರಿಯರು, ಎಲ್ಲರೂ ಕ್ರಿಕೆಟ್ ಪ್ರಿಯರೇ, ಆಯಿತಾ. ಆದರೆ ನಾವು ಮೊನ್ನೇನು ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ ತಗೊಂಡ್ವಿ ಸನ್ಮಾನ ಆಗಬೇಕು ಅಂತೇಳಿ, ಅದಕ್ಕೆ ಮೊದಲ ಯಶಸ್ಸು ಸಿಕ್ಕಿದೆ. ಬನ್ನಿ ಇದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್. ನಿಮ್ಮ ರಿಪಬ್ಲಿಕ್ ಕನ್ನಡ ಮಾಡಿದ್ದ ಅಭಿಯಾನವೊಂದು ಭರ್ಜರಿ ಯಶಸ್ಸು ಕಂಡಿದೆ. T20 ವಿಶ್ವಕಪ್ ಗೆದ್ದ ತಂಡಕ್ಕೆ ಕೋಚಿಂಗ್ ನೀಡಿದ್ದ ಅಪ್ರತಿಮ ಕನ್ನಡಿಗ ರಾಹುಲ್ ದ್ರಾವಿಡ್ಗೆ ಕರ್ನಾಟಕ ಸರ್ಕಾರ ಗೌರವ ನೀಡಲೇಬೇಕು ಅಂತ ನಾವು ಮನವಿ ಮಾಡಿದ್ವಿ. ರಾಹುಲ್ ದ್ರಾವಿಡ್ಗೆ ಕರ್ನಾಟಕದಿಂದ ಒಂದು ಸನ್ಮಾನ ಆಗಲೇಬೇಕು. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ರಾಹುಲ್ ದ್ರಾವಿಡ್ಗೆ ಒಂದು ಸನ್ಮಾನ ಆಗಲೇಬೇಕು. ಮುಖ್ಯಮಂತ್ರಿಗಳೇ ಆ ಸನ್ಮಾನವನ್ನು ಮಾಡಬೇಕು. ನಾವೆಲ್ಲ ಕ್ರೀಡಾ ಪ್ರೇಮಿಗಳು ಅದಕ್ಕಾಗಿ ಒಂದು ಜಯಕಾರ ಹಾಕಲೇಬೇಕು. ಆ ಒಂದು ಅಭಿಯಾನವನ್ನು ಮಾಡಲೇಬೇಕು. ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಷ್ಟೆಲ್ಲ ಕ್ರಿಕೆಟ್ ಪ್ರೇಮಿ, ರಾಹುಲ್ ದ್ರಾವಿಡ್ಗೆ ಒಂದು ಸನ್ಮಾನ ಮಾಡಬೇಡವಾ? ನಾವೆಲ್ಲ ಸೇರಿ ಮಾಡಬೇಕು. ಅದು ಕೂಡ ಚಿನ್ನಸ್ವಾಮಿ ಗ್ರೌಂಡಲ್ಲೇ ಆಗಬೇಕು. ರಾಜಾಜಿನಗರದ ಬಿಜೆಪಿ ಶಾಸಕ ಸುರೇಶ್ ಕುಮಾರ್ ನಮ್ಮ ಧ್ವನಿಗೆ ವಿಧಾನಸೌಧದಲ್ಲಿ ಧ್ವನಿಗೂಡಿಸಿದ್ರು. ಕನ್ನಡಿಗ ಕೋಚ್ ರಾಹುಲ್ ದ್ರಾವಿಡ್ ಕೊಡುಗೆ ಬಹಳ ದೊಡ್ಡದು. ಸದನದ ಪರವಾಗಿ ದ್ರಾವಿಡ್ ಮತ್ತು ಟೀಂ ಇಂಡಿಯಾದ ಸದಸ್ಯರನ್ನ ಅಭಿನಂದಿಸೋದಕ್ಕೆ ಒಂದು ನಿರ್ಣಯವನ್ನ ಮಂಡಿಸಬೇಕು ಅಂತ ಮನವಿ ಮಾಡಿದ್ರು. ಆಗ ಇಡೀ ಸದನ ಚಪ್ಪಾಳೆ ತಟ್ಟಿತು. T20 ವರ್ಲ್ಡ್ ಕಪ್ ಅನ್ನ ಭಾರತ ಗೆದ್ದಿದೆ. ಆ ಗೆಲುವಲ್ಲಿ ಬಹಳ ಮುಖ್ಯವಾದ ಪಾತ್ರ ವಹಿಸಿರೋದು ನಮ್ಮ ಕರ್ನಾಟಕದ ರಾಹುಲ್ ದ್ರಾವಿಡ್ ಅವರು. ಈ ಸದನ ರಾಹುಲ್ ದ್ರಾವಿಡ್ ಅವರಿಗೆ, ಭಾರತದ ತಂಡಕ್ಕೆ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸೋದು ನಮ್ಮ ಕರ್ತವ್ಯ. ಇಡೀ ಪ್ರಪಂಚದಲ್ಲಿ ನಮಗೆ ಹೆಮ್ಮೆ ಬರಂಗ್ ಮಾಡಿದ್ದಾರೆ, ಒಂದು ಹೆಗ್ಗಳಿಕೆ ತೋರಿಸಿದ್ದಾರೆ. ತಮಗೆ ಮನವಿ ಮಾಡ್ಕೊಳ್ತಿದ್ದೀನಿ, ಒಂದು ರೆಸೊಲ್ಯೂಷನ್ ಸದನದಿಂದ ನಾವು ಮಾಡಬೇಕು. ಇಲ್ಲ, ಅದು ಮಾಡಬೇಕು ತೀರ್ಮಾನ ಮಾಡಿದ್ದೆವು. ಸಂತಾಪ ಎಲ್ಲ ಮುಗಿದಂತ ವಿಲ್ ಡೂ ಇಟ್. ಗುಡ್ ಸಜೆಷನ್. ಸುರೇಶ್ ಕುಮಾರ್ ಸಲಹೆ ಸ್ವೀಕರಿಸಿದ ಸ್ಪೀಕರ್ UT ಖಾದರ್ ನಮ್ಮಲ್ಲೂ ಇಂಥದ್ದೊಂದು ಆಲೋಚನೆ ಇದೆ ಅಂತ ಹೇಳಿದ್ರು. ಕರ್ನಾಟಕದ ಹೆಮ್ಮೆ ಪುತ್ರ, ಕ್ರಿಕೆಟ್ ಲೋಕದ
ಗೋಡೆ ಎಂದೇ ಪ್ರಖ್ಯಾತ ಪಡೆದಿದ್ದ ಶ್ರೀ ರಾಹುಲ್ ದ್ರಾವಿಡ್ ಅವರ ಸಾರಥ್ಯದಲ್ಲಿ ಭಾರತವು ಈ ಐತಿಹಾಸಿಕ ಸಾಧನೆ ಮಾಡಿರುವುದು ನಮಗೆಲ್ಲರಿಗೂ ಹೆಮ್ಮೆಯ ವಿಷಯವಾಗಿದೆ. ಇತಿಹಾಸದಲ್ಲಿ ಇಂಥ ಅಪೂರ್ವ ಸಾಧನೆಯನ್ನು ಮಾಡಿರುವ ಶ್ರೀ ರೋಹಿತ್ ಶರ್ಮಾ ಅವರ ನೇತೃತ್ವದ ಭಾರತ ಕ್ರಿಕೆಟ್ ತಂಡಕ್ಕೆ ಹಾಗೂ ಕೋಚ್ ಆಗಿ ಕಾರ್ಯನಿರ್ವಹಿಸಿದ ಶ್ರೀ ರಾಹುಲ್ ದ್ರಾವಿಡ್ ಅವರಿಗೆ ಈ ಸದನವು ಕರ್ನಾಟಕ ರಾಜ್ಯ ಜನತೆ ಪರವಾಗಿ ಸರ್ವಜನ ಅಭಿನಂದನೆ ಮತ್ತು ಶುಭಾಶಯ ಇವತ್ತು ಸಲ್ಲಿಸುತ್ತೇವೆ. ರಿಪಬ್ಲಿಕ್ ಕನ್ನಡದ ಅಭಿಯಾನ ವಿಧಾನಸೌಧದಲ್ಲಿ ಪ್ರತಿಧ್ವನಿಸಿದೆ. ಇಡೀ ಕನ್ನಡಿಗರ ಆಸೆಯಂತೆ ರಾಹುಲ್ ದ್ರಾವಿಡ್ಗೆ ಗೌರವ ಸಿಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕೇವಲ ಸದನಕ್ಕೆ ಕರೆಸಿ ಅಲ್ಲ, ಅದನ್ನು ಹೊರಗಡೆ ಮಾಡಿ ನಾವೆಲ್ಲ ಅದರಲ್ಲಿ ಪಾಲ್ಗೊಳ್ಳಬೇಕು. 2007ರಲ್ಲಿ ಕಪ್ ಸಿಗದೇ ಇದ್ದಾಗ ನಾವು ಕೂಡ ಭಾಳ ಬೇಸರ ವ್ಯಕ್ತಪಡಿಸಿದವರು, ದುಃಖಪಟ್ಟವರು. ಈಗ ಅವರು ಮತ್ತೆ ಕೋಚ್ ಆಗಿ ಗೆಲ್ಲಿಸಿದ್ದಾರೆ, ನಾವು ಅದರಲ್ಲಿ ಭಾಗಿಯಾಗಬೇಕು. ಮುಖ್ಯಮಂತ್ರಿಗಳೇ, ನೀವು ನಮ್ಮ ಏನು ಮನವಿಯನ್ನು ಸ್ವೀಕಾರ ಮಾಡಬೇಕು ಇಡೀ ಕರ್ನಾಟಕದ ಪರವಾಗಿ. ಈಗ ಈ ಆಂಧ್ರ ಪ್ರದೇಶದಲ್ಲಿ ಯಾರಪ್ಪ ಫೇಮಸ್ಸು? ಒಂದು ಚಿರಂಜೀವಿ ಫೇಮಸ್ಸು, NTR ಫೇಮಸ್ಸು, ಇತ್ತೀಚೆಗೆ ಪವನ್ ಕಲ್ಯಾಣ್ ಫೇಮಸ್ಸು, ಆ ನಂತರ ಚಂದ್ರಬಾಬು ನಾಯ್ಡು ಫೇಮಸ್ಸು. ನಮ್ಮ ಕರ್ನಾಟಕದವರೊಬ್ಬರು ಭಾಳ ಫೇಮಸ್ ಆಗಿದ್ದಾರೆ. ಯಾರು ಗೊತ್ತಾ? ಕುಮಾರಸ್ವಾಮಿ. ಆಂಧ್ರದಲ್ಲಿ ಫುಲ್ ಫೇಮಸ್ಸು ಕುಮಾರಸ್ವಾಮಿ. ಯಾಕೆ ಅಂತ ಹೇಳ್ತೀನಿ. ಮಾಜಿ CM HD ಕುಮಾರಸ್ವಾಮಿ ಆಂಧ್ರದಲ್ಲಿ ಈಗ ಸಖತ್ ಫೇಮಸ್ ಆಗಿದ್ದಾರೆ, ಆರಾಧ್ಯ ದೈವವಾಗಿದ್ದಾರಂತೆ ಕೆಲವರಿಗೆಲ್ಲ. ಆಶ್ಚರ್ಯ ಆಗೋದು ನಿಮ್ಗೆ ಕೇಳಿದರೆ. ಕೇಂದ್ರ ಮಂತ್ರಿಯಾದ ಬಳಿಕ ತೆಗೆದುಕೊಂಡ ಒಂದು ನಿರ್ಧಾರ ಇಡೀ ಆಂಧ್ರದ ಜನರನ್ನು ಖುಷಿಪಡಿಸ್ತಾ ಇದೆ. ಇಡೀ ರಾಜ್ಯದಲ್ಲಿ ಜನರು ಕುಮಾರಸ್ವಾಮಿ ಈಗ ಅವರ ಆಂಧ್ರಕ್ಕೂ ಕುಮಾರಣ್ಣ ಆಗುವಂಥ ಚಾನ್ಸ್ ಇದೆ. ಫುಲ್ ಎಲ್ಲ ಖುಷಿ ಪಟ್ಬಿಟ್ಟು ಶಬಾಷ್ ಅಂತ ಹೇಳ್ತಾ ಇದ್ದಾರೆ. ಏನಕ್ಕೆ ಒಂದು ಬಂಪರ್ ಗಿಫ್ಟ್ ಕೊಟ್ಟಿದ್ದಾರೆ ಆಂಧ್ರ ಪ್ರದೇಶಕ್ಕೆ ಕುಮಾರಸ್ವಾಮಿ. ಏನು? ಆಂಧ್ರದಲ್ಲಿ ಈಗ ಕುಮಾರಣ್ಣ ಪವರ್ ಸ್ಟಾರ್ ಕುಮಾರಣ್ಣ ಪವರ್ ಸ್ಟಾರ್ ಕುಮಾರಣ್ಣ ಆಂಧ್ರದಲ್ಲಿ. ಏನು? ಮೋದಿ ಸಂಪುಟ ಸೇರಿದ್ದಾರೆ ಮಾಜಿ CM HDK. ಈಗ ಸಚಿವರು ಯಾವುದು? ಕೇಂದ್ರದ ಉಕ್ಕು ಮತ್ತು ಕೈಗಾರಿಕಾ ಸಚಿವರು HDK. ಕೇಂದ್ರ ಸಚಿವರಾಗಿ HD ಕುಮಾರಸ್ವಾಮಿ ಫುಲ್ ಓಡಾಡ್ತಾ ಇದ್ದಾರೆ. ಸುಮ್ಮನೆ ಓಡಾಡಿಲ್ಲ ಅಂದರೆ ಆಗಲ್ಲ. ಆಂಧ್ರ ಪ್ರದೇಶದಲ್ಲಿ ಜನಪ್ರಿಯರಾಗ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಆಗಬೇಕಾಗಿತ್ತು, ಆಂಧ್ರದಲ್ಲಿ ಹೆಂಗೆ ಅಂತ ಕೇಳಿದರೆ, ಅಲ್ಲೊಂದು ವೈಜಾಗ್ ಉಕ್ಕು ಕಾರ್ಖಾನೆ ಅಂತಿದೆ. ಹೇಗೆ ನಮಗೆ ಭದ್ರಾವತಿ ಉಕ್ಕು ಕಾರ್ಖಾನೆ ಅಂತಿದೆಯೋ ಹಾಗೇನೆ ವೈಜಾಗ್ ಉಕ್ಕು ಕಾರ್ಖಾನೆ. ಆ ಉಕ್ಕು ಕಾರ್ಖಾನೆ ಮೇಲೆ ಖಾಸಗಿಯವರಿಗೆ ಕಣ್ಣಿದೆ, ಅದನ್ನು ನಾವು ತಗೋಬೇಕು ಅಂತೇಳಿ ಕುಮಾರಣ್ಣ ಏನು ಮಾಡಿದ್ದಾರೆ? ಕುಮಾರಸ್ವಾಮಿ ಅವರು ವೈಜಾಗ್ ಉಕ್ಕು ಕಾರ್ಖಾನೆ ಪುನಶ್ಚೇತನಕ್ಕೆ ನಾನು ಅದನ್ನು ವಾಪಸ್, ಈಗ HMT ಹೇಳ್ತಾ ಇದ್ದಾರಲ್ಲ ಅದೇ ಥರ ಅಲ್ಲೂ ಮಾಡ್ತೀನಿ ನಾನು ವಾಪಸ್. ಖಾಸಗಿಯವರಿಗೆ ಕೊಡೋದಿಲ್ಲ. ಆದರೆ ಸರ್ಕಾರದಲ್ಲೇ ಪುನಶ್ಚೇತನಕ್ಕೆ HDK ಸಿದ್ಧತೆ ಮಾಡ್ತಾ ಇದ್ದಾರೆ. ಯಾರಿಗೂ ಪ್ರೈವೇಟ್ ಕೊಡೋದಿಲ್ಲ, ನಾನೇ ಮಾಡ್ತೀನಿ. ಎಲ್ಲ ಜನರಿಗೆ ಖುಷಿಯಾಗಿದೆ, ಇವರೇ ಮಾಡ್ತಾ ಇದ್ದಾರೆ. ಆಂಧ್ರದ ಕರಾವಳಿ ಭಾಗದಲ್ಲಿದೆ ವೈಜಾಗ್ ಉಕ್ಕು ಕಾರ್ಖಾನೆ. ಉಕ್ಕು ತಯಾರಿಕೆಗೆ, ಸಾಗಾಣಿಕೆಗೆ ಭಾಳ ಅತ್ಯುತ್ತಮವಾಗಿರುವಂಥ ಸ್ಥಳ. ಆದರೆ ಸಾವಿರಾರು ಜನರಿಗೆ ಉದ್ಯೋಗ ಕೊಡುತ್ತೆ ಇದು. ಅಲ್ಲಿ ಉದ್ಯೋಗ ಮಾಡ್ತಾ ಇದ್ದಾರೆ, ಅವರ ಕುಟುಂಬ ಇದೆ. ಎಷ್ಟು ಜಾಗ ಇದೆ ಗೊತ್ತಾ? 6,000 ಎಕರೆ ಪ್ರದೇಶ ಇದೆ ವೈಜಾಗ್ ಕಾರ್ಖಾನೆ. 6,000 ಎಕರೆ ಪ್ರದೇಶ. 6,000 ಎಕರೆ ಪ್ರದೇಶ. ಇದನ್ನು ಖಾಸಗಿಯವರು 30,000ಕ್ಕೆ ಹೊಡ್ಕೊಳ್ಳೋಕ್ಕೆ ಪ್ಲಾನ್ ಮಾಡ್ತಾ ಇದ್ರು. 30,000ಕ್ಕೆ ಕುಮಾರಸ್ವಾಮಿ ಅವರು ಲೆಕ್ಕ ಹಾಕಿದ್ರು. ಎಲ್ಲ ಸೇರಿಸಿ ನೋಡಿದಾಗ ಅದರ ಆಸ್ತಿ ಮೌಲ್ಯ 5 ಲಕ್ಷ ಕೋಟಿ. ಸಿದ್ದರಾಮಯ್ಯ ಸ್ಟೈಲಲ್ಲಿ 5 ಲಕ್ಷ ಕೋಟಿ. ಇದನ್ನು 30,000 ಕೋಟಿಗೆ ಖಾಸಗಿಗೆ ಮಾರಲು ಒಂದು ಪ್ಲಾನ್ ನಡೀತಾ ಇತ್ತು. ಈಗ ಕುಮಾರಣ್ಣ ಎಂಟ್ರಿ ಕೊಟ್ಟು ನೋ ಖಾಸಗಿ, ಓನ್ಲಿ ಗವರ್ಮೆಂಟ್. ಈ ಯಾರೋ ಇದನ್ನು ದುಡ್ಡು ಹೊಡಿ ಏನ್ರಿ 6,000 ಎಕರೆ 5 ಲಕ್ಷ ಕೋಟಿ, ಇದನ್ನು 30,000 ಕೋಟಿಗೆ ಮಾರಾಟ ಮಾಡೋದು, ಖಾಸಗಿಯವರಿಗೆ ಕೊಡೋದು ಅಂತಂದರೆ ಕುಮಾರಸ್ವಾಮಿ ಇಲ್ಲ ನಾವೇ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗ ಅಲ್ಲಿದ್ದ ಕೆಲಸಗಾರರಿದಲ್ಲ, 1000 ಕೆಲಸಗಾರರು ಅಂತಂದರೆ ಎಷ್ಟು? ಒಂದು 5,000 ಫ್ಯಾಮಿಲಿ ಜನ ಆಗ್ತಾರೆ. ಅಂತ ಅಣ್ಣ ಕುಮಾರಣ್ಣ. ಖಾಸಗಿಯವರಿಗೆ ಶಾಕ್ ಕೊಟ್ಟಿದ್ದಾರೆ. ಉಕ್ಕು ಕಾರ್ಖಾನೆಗೆ ಪುನಶ್ಚೇತನೆ ಮಾಡ್ತೀನಿ ಅಂತೇಳಿ HDK ಶಪಥ ಹಾಕಿದ್ದಾರೆ. ಇದೇ ಕಾರಣಕ್ಕಾಗಿ ಆಂಧ್ರದಲ್ಲಿ ಕುಮಾರಸ್ವಾಮಿ ಜನಪ್ರಿಯರಾಗಿದ್ದಾರೆ.